ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ ಈ ಎಲ್ಲ ವಿಚಾರಕ್ಕೆ. ರಾಮಲಿಂಗಾರೆಡ್ಡಿಗೆ ಡಿ.ಕೆ. ಶಿವಕುಮಾರ್ ಕೈ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಸೊ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿರ್ತಕ್ಕಂಥದ್ದು. ಇವ್ರ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, 3 ದಿನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ ಅಂತ ಅಶೋಕ್ ಅವರು ಮಾತಾಡಿದ್ದಾರೆ. ಹಳೆ ಸಿನಿಮಾ ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ಕೆ ಮುಂಚೆನೇ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಡಿ.ಕೆ. ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು 8 ಬಾರಿ ಶಾಸಕರಾಗಿ ಬೆಂಗಳೂರಿನ ಇದಕ್ಕೆ ಸಮಾಧಾನ ತೃಪ್ತಿ ಪಡಬೇಕಷ್ಟೇ. ರಾಜೀನಾಮೆ ಪತ್ರ ರಾಜೀನಾಮೆ ಯಾಕೆ ಕೊಡಬೇಕೇನು ಅವಶ್ಯಕತೆ ಇಲ್ಲ. ನಮ್ದು ಯಾವ್ದು ಖಾತೆ ಇದೆ ಅದ್ರ ಮುಂದುವರಿಸಿದ್ದಾರೆ. ಸಚಿವರುಗಳಲ್ಲಿ ಮೊದಲು ನೊಂದವರು ನೀವು ಸರ್, ಕೆಪಿಸಿಸಿ ಅಧ್ಯಕ್ಷ ಇಲ್ಲ ಹಾಗಾಗಿ ನಿಮಗೆ ಅಸಮಾಧಾನ, ನೋವು, ಬೇಸರ ಏನೂ ಇಲ್ವಾ? ಯಾವುದೂ ಇಲ್ಲ, ಯಾವುದೂ ನೊಂದಿಲ್ಲ, ಯಾವುದೂ ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ಸಂತೋಷ ಇಲ್ಲ ಅಂದ್ರೆ ಒಂದು ಸಣ್ಣ ನೋವಿದೆ ಅಂತ? ಇಲ್ಲ ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಇನ್ನೂ ಇದೆ ಇರ್ಬೋದು, ಇನ್ನೂ ಇರ್ಬೋದು, ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳಾಗಿ ಮಾತಾಡಿರ್ಬೋದು. ವೇಟ್ ಮಾಡೋಣ. ಅಂಥದ್ದೇನು ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಸಮಸ್ಯೆ ನಿವಾರಣೆಗೆ ಸಮನ್ವಯ ಸಮಿತಿ ರಚನೆ ಅಗತ್ಯ ಇದೆ. ಇಲ್ಲ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಮುಂದಿನ ಇನ್ನೂ ನಂತರದ ಪ್ರೊಸೆಸ್. ಈಗ ತಕ್ಷಣ ಏನು ಬೇಕೋ ಅಷ್ಟು ಮಾಡೋಣ ಅಷ್ಟಕ್ಕೆ. ಈಗ ಸಮಸ್ಯೆ ಶುರುವಾಗಿದೆ, ಆಮೇಲೆ ಸಮನ್ವಯ, ಆಮೇಲೆ ನೋಡೋಣ. ಲೇಟ್ ಬೇಡ. ಮುಂಚೆನೇ ಹಿಂಗಾದ್ರೆ ಕಷ್ಟ ಅಲ್ವಾ ಸರ್? ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ರನ್ವೇ ಮತ್ತೆ ಬರ್ತದಲ್ಲ ವಾಪಸ್. ಅದು ಟೇಕಪ್ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ರನ್ವೇಗೆ ತರ್ತಾರೆ, ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕಪ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಂತದೇನು ವಿಶೇಷ ಏನಿಲ್ಲ. ಓಕೆ, ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರ್ತಕ್ಕಂಥದ್ದು. ಇರುವಂಥವ್ರು ಮತ್ತು ಹೈಕಮಾಂಡ್ ಅವ್ರ ಬಗ್ಗೆ ಬಹಳಷ್ಟು ಗೌರವ ಇರುವಂಥವ್ರು. ಸೊ ಹೈಕಮಾಂಡ್ ಲೀಡರ್ಸ್ಗಳು ಅವ್ರ ಜೊತೆ ಮಾತನಾಡಿ ಅದು ಏನೇ ಇಶ್ಯೂ ಇದ್ರೂ ಕೂಡ ಅದನ್ನು ಸೌಹಾರ್ದತೆ ರೀತಿಯಿಂದ ಅದನ್ನು ನಮ್ಮ ಮೊದಲಿಂದನೇ ಯಾವ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತೀನಿ ಅಂತ ಹೇಳಿದ್ದೀನಿ. ನನಗೆ ಒಳ್ಳೆ ಖಾತೆನೇ ಕೊಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ.